ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ವರ್ಷಕ್ಕೆ ಅಮಾವಾಸ್ಯೆ ಇರೋದ್ರಿಂದ ಏನಂತಂದರೆ ಬೆಳಗ್ಗೆ ಎದ್ದು ಎಲ್ಲ ಕಸ ಗುಡಿಸ್ಕೊಂಡು ಪರ್ಚಿ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಹೊಸ್ತಲಿಗೆ ಕೂಡ ನಾವೇನಂತಂದರೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ವಿ. ಇವಾಗ ಏನಂತಂದರೆ ಒಳಗೆ ಜಗಲಿ ಪೂಜೆ ಮಾಡ್ತಾಯಿದ್ದೀನಿ. ದೇವರನ್ನೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ಏನಂತಂದರೆ ಅವಕ್ಕೆಲ್ಲ ಕುಂಕುಮ ಅರಿಶಿಣ ಹಚ್ಚಿದ್ವಿ. ಫೋಟೋಗೆಲ್ಲ ಹಚ್ಚಿ ಏನಂತಂದರೆ ಮಾಲೆ ಕೂಡ ಹಾಕಿದ್ವಿ. ಆಮೇಲೆ ಇವಾಗ ಒಲೆ ಪೂಜೆ ಮಾಡ್ತಾಯಿದ್ದೀನಿ, ಗ್ಯಾಸ್ ಪೂಜೆ. ಏನಂತಂದರೆ ನಮಗೆ ಅನ್ನವನ್ನು ನೀಡುವಂಥ ಈ ಗ್ಯಾಸನ್ನು ಪ್ರತಿ ಶನಿವಾರ ಮಂಗಳವಾರ ಕೂಡ ಏನಂತಂದರೆ ನಾನು ಪೂಜೆ ಮಾಡ್ತೀನಿ. ಇವಾಗ ಏನಂತಂದರೆ ನಾನು ಕಡಲೆಬೇಳೆ ಕುದಲಿಕ್ಕೆ ಇಟ್ಟಿದ್ದೆ. ಕಡಲೆಬೇಳೆ ಎಲ್ಲ ಕುದ್ದಾಯಿತು. ಯಾಕಂತಂದರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಹೋಳಿಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನಂತಂದರೆ ಇದು ಕಡಲೆಬೇಳೆನೆಲ್ಲ ಕಠಿಣ ನೀರನ್ನು ತಗೊಂಡೆ. ಆಮೇಲೆ ಇವಾಗ ಏನಂತಂದರೆ ಈ ಕಡಲೆಬೇಳೆ ಮತ್ತು ಬೆಲ್ಲ ಆಮೇಲೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಏನಂತಂದರೆ ಮತ್ತೊಮ್ಮೆ ಕುದಿಸ್ಕೋಬೇಕು. ಕುದಿಸ್ಕೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟಿಯಾಗಿರುತ್ತದೆ. ಅದಕ್ಕೆ ಏನಂತಂದರೆ ಕುದಿಸ್ಕೊತಾ ಇದ್ದೀನಿ. ಇವಾಗ ಏನಂತಂದರೆ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಹಾಕಿ ಇದರಲ್ಲಿ ಕೂಡ ಒಂದು 2-3 ಏಲಕ್ಕಿ ಕೂಡ ಹಾಕಿದ್ದೀನಿ. ಇವಾಗ ಕಟ್ಟಿನ ಸಾರು ತಗೊಂಡಿನಲ್ವ, ಇವಾಗ ಒಂದು ಕಡೆ ಅನ್ನಕ್ಕಿಟ್ಟು ಆಮೇಲೆ ಗೋಧಿ ಹಿಟ್ಟನ್ನು ನಾದಿಟ್ಕೊಂಡೆ ಹೋಳಿಗೆ ಮಾಡಲಿಕ್ಕೆ. ಇವಾಗ ಕಟ್ಟಿನ ಸಾರು ಮಾಡಲಿಕ್ಕೆ ಮಸಾಲೆ ಕೂಡ ನಾನು ಏನಂತಂದರೆ ರೆಡಿ ಮಾಡಿಕೊಂಡೆ. ಇವಾಗ ಕಟ್ಟಿನ ಸಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ನಾವು ಈ ರೀತಿಯಾಗಿ ಕಟ್ಟಿನ ಸಾರನ್ನು ಮಾಡ್ತೀವಿ. ಆಮೇಲೆ ಏನಂತಂದರೆ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ನೋಡಿ. ಏನಂತಂದರೆ ಹೂರನೆಲ್ಲ ಹರ್ಕೊಂಡು ಆಮೇಲೆ ಹಿಟ್ಟನ್ನು ನಾದಿಟ್ಕೊಂಡಿದ್ದೆಲ್ಲ ಆವಾಗಲೇ. ಇವಾಗ ಏನಂತಂದರೆ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ತವೆಯಲ್ಲಿ ಹಾಕಿದ್ನಿ ನೋಡಿ, ಹೋಳಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ. ಏನಂತಂದರೆ ಅದು ಹಿಟ್ಟು ಕನಕ ಮತ್ತು ಹೂರಣ ಚೆನ್ನಾಗಿದ್ದರೆ ಹೋಳಿಗೆ ಏನಂತಂದರೆ ಚೆನ್ನಾಗಿ ಬರುತ್ತೆ. ಇವತ್ತು ಅಮಾವಾಸ್ಯೆ ದಿನ ಅಂಥೇಳಿ ಹೋಳಿಗೆನ ಮಾಡ್ತಾಯಿದ್ದೀನಿ. ಯಾವಾಗಲಾದರೂ ಏನಂತಂದರೆ ಏನಾದ್ರು ವಿಶೇಷತೆ ಅಂದರೆ ನಮ್ಮ ಕಡೆ ಎಲ್ಲ ಹೋಳಿಗೆನೇ ಮಾಡ್ತಾರೆ ಹೆಚ್ಚಾಗಿ. ನೀವು ಕೂಡ ಮಾಡಿ ನೋಡಿ. ಆಮೇಲೆ ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್.